ಶಿವಾಯ. ಇವಾಗ ಗುಹೆ ಬಳಿಗೆ ಹೋಗ್ತಾ ಇದೀವಿ ನೋಡಿ. ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವಾಗ ನಾನು ನನ್ನ ಫ್ರೆಂಡು ನೋಡ್ಬೋದು, ನೀವು ಇನ್ನೂ ಬೆಳಕು ಕರ್ದಿಲ್ಲ. ಇವಾಗ ನಾವು ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಟ್ರಕ್ಕಿಂಗಿಗೆ. ಮಸ್ತ್ ಇರುತ್ತೆ ವಿಡಿಯೋ ಮಾತ್ರ. ಸೊ ಲೆಟ್ಸ್ ಗೋ. ಗಾಯ್ಸ್ ನೋಡಿ, ಅದು ಮೋಡ ಎಂಟಿ, ಅರ್ಧ ಬೆಟ್ಟ ಅಷ್ಟೇ ಕಾಣಿಸ್ತಾ ಇರೋದು. ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಕವರ್ ಮಾಡಿದ್ದೀವಿ ಕಂಪ್ಲೀಟ್ ಶಿವಗಂಗೆ ಬೆಟ್ಟದ ಒಂದು ರಹಸ್ಯಗಳು, ಮತ್ತೆ ಅಲ್ಲಿನ ಪವಿತ್ರವಾದ ಸ್ಥಳಗಳು, ಮತ್ತೆ ಅಲ್ಲಿ ಯಾವ ರೀತಿಯ ನಂದಿಗಳು ಸ್ಥಾಪನೆ ಆಗಿದೆ. ಅಷ್ಟೇ ಅಲ್ಲ, ಅಲ್ಲಿ ಪವಿತ್ರವಾದ ನೀರು ಸಿಗುವ ಸ್ಥಳಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ, ತುಂಬಾನೇ ರೋಚಕವಾಗಿರುತ್ತೆ. ಇವಾಗ ನಾವು ಟ್ರಕ್ಕಿಂಗ್ ನ ಶುರು ಮಾಡ್ತೀವಿ, ಬನ್ನಿ. ನೋಡಿ, ಇಲ್ಲೆಲ್ಲ ಈ ತರ ಮೆಟ್ಲು ಇರುತ್ತೆ. ಸ್ಟಾರ್ಟಿಂಗು ನೋಡಿ, ಈ ತರ ಮೆಟ್ಲುಗಳು ಹೋಗ್ತಾ ಇದೀವಿ. ಮೊದಲನೇದಾಗಿ ಬರೋದಾದ್ರೆ, ಆ ಒಂದು ಸ್ಥಳದಲ್ಲಿ ಎಂತ ಪ್ರಾಚೀನ ಕಟ್ಟಡಗಳು ನಿರ್ಮಾಣವಾಗಿದೆ ಅಂದ್ರೆ ಈ ವಿಡಿಯೋ ಮುಖಾಂತರ ನೋಡ್ಬೋದು ನೀವು. ಯಾವ ರೀತಿ ಅವಾಗಿನ ಕಾಲದವರು ಪ್ರಾಚೀನವಾದ ಕಟ್ಟಡಗಳನ್ನು ಕಟ್ಟಿದ್ದಾರೆ, ಮತ್ತೆ ಯಾವ ರೀತಿ ಪವಿತ್ರವಾದ ದೇವಾಲಯಗಳನ್ನು ಅಲ್ಲಿ ನೆಲೆಸಿದ್ದಾರೆ ಅಂತ. ಏನು ಅಮ್ಮಗೆ ದೇವಸ್ಥಾನ ಗೈಸ್ ನೋಡಿ, ಏನೋ ಕಾಣಿಸ್ತಿದ್ಯಾ ನಿಮ್ಗೆ? ಗೈಸ್ ಇಲ್ಲಿ ನೋಡಿ, ಇಲ್ಲೂ ಒಂದು ದೇವಸ್ಥಾನ ಐತೆ. ಇದೆಲ್ಲ ಗೇಟ್ ಹಾಕ್ಬಿಟ್ಟವ್ರೆ, ಇಲ್ಲ ಅಂದ್ರೆ ಹೋಗ್ತಿದ್ದ ಒಳಗೆ. ನೋಡ್ಬೋದು ನೀವು. ಅಲ್ಲಿಂದ ಹೋಗಿ ಮೋಸ್ಟ್ಲಿ ಶಿವ ದೇವ್ರು ಇರ್ತೈತಲ್ಲ, ಅದ್ರ ಮೇಲೆ ನೀರು ಬಿಡ್ಬೋದು ಅನ್ಕೊಂತೀನಿ. ಅದಕ್ಕೆ ಜಾಗ ಬಿಟ್ಟಿರೋದು ಅನ್ಕೊಂತೀನಿ ಇರ್ಬೇಕು. ಮತ್ತೆ ನಾಗ ಪೂಜೆನೂ ಇಲ್ಲಿ ಮಾಡಬಹುದು. ನೋಡ್ಬೋದು ನೀವು ಎಷ್ಟು ರೀತಿಯ ನಾಗಗಳನ್ನು ಪೂಜೆ ಮಾಡಿದ್ದಾರೆ ಅಂತ. ಯಾರಾದ್ರೂ ನಾಗರನ್ನು ಪೂಜೆ ಮಾಡೋರಿದ್ರೆ ಇಲ್ಲಿ ಬಂದು ನೀವು ಮಾಡ್ಬೋದು. ಅವಾಗಿನ ಕಾಲದವ್ರು ಗ್ರೇಟ್ ಗೈಸ್. ಇವಾಗಿನ ಕಾಲದವ್ರಿಗೆಲ್ಲ ಅಷ್ಟೆಲ್ಲ ಇಲ್ಲ. ಒಂದು ಬಂಡೆ ಎತ್ತಕ್ಕಾಗಲ್ಲ ಇವಾಗಿನ ಕಾಲದವ್ರಿಗೆ. ಇಲ್ಲಿ ನೋಡಿ, ನೋಡ್ತಿದ್ದೀರಾ? ಬಾ ಎಂಟ್ರೆನ್ಸ್ ನೋಡಿ ಗೈಸ್ ಇದು. ಇಲ್ಲಿ ನೋಡಿ ಜನಗಳು ನೋಡಿ, ಕಲ್ಗಳ ಮೇಲೆ ಕಲ್ಗಳು ಹೆಂಗ್ ಜೋಡ್ಸವ್ರೆ. ಏನ್ ಸೈಕಲ್. ಮತ್ತೆ ಈ ಒಂದು ಬೆಟ್ಟನ ಹತ್ತಿ ಯಾರು ಕಂಪ್ಲೀಟ್ ಆಗಿ ಕೆಳಗೆ ಇಳಿತಾರೋ ಭಕ್ತಿಯಿಂದ, ಅವ್ರಿಗೆ ಇದು ಕಾಶಿಗೆ ಹೋಗ್ ಬಂದಂಗೆ ಆಗುತ್ತೆ ಅಂತ ಇಲ್ಲಿನ ಜನಗಳು ಹೇಳ್ತಾರೆ. ಮತ್ತೆ ಈ ಒಂದು ಬೆಟ್ಟವನ್ನು ಸೌತ್ ಕಾಶಿ ಅಂತಾನೆ ಕರೀತಾರಂತೆ. ಇದೊಂದು ಪವಾಡ ಅಂತಾನೆ ಹೇಳ್ಬೋದು. ಕಾಡು ಇವಾಗ ಗುಹೆ ಬಳಿಗೆ ಹೋಗ್ತಾ ಇದೀವಿ ನೋಡಿ. ಗುಹೆಯಲ್ಲಿ ವಾಟರ್ ಬಾಟ್ಲು ಇವೇ ಇರೋದು. ಇಷ್ಟೇ ಗೈಸ್. ಏನ್ ಗುಹೆನೋ ಗೊತ್ತಿಲ್ಲ. ಈ ಗುಹೆ ಎಲ್ಲ ಗೈಸ್, ಇದು ಬೇರೆನೆ ಗುಹೆ. ಇದು ಬೇರೆನೆ ಗುಹೆ. ಇವಾಗ ನೋಡಿ ಬೆಟ್ಟ, ಇವಾಗ ಬೆಟ್ಟ ಹತ್ಬೇಕು, ಮೆಟ್ಲಿಲ್ಲ. ಗೈಸ್ ಇಷ್ಟದ್ ಬಂದು ಕೂತ್ಕೊಂಡು ಎಷ್ಟು ದೂರ ಬಂದಿದೀವಿ ನೋಡಿ ನಾವು. ಕಾಣಿಸ್ತಾ ಇದೆಯಾ ಗೈಸ್? ಮತ್ತೆ ಇನ್ನೊಂದು ಬಸವಣ್ಣ ನೋಡಿ, ಇದೊಂದು ಬಸವಣ್ಣ ನೋಡ್ತಾ ಇದ್ದೀರಾ? ಸಾಕಷ್ಟು ಥರದ ಬಸವಣ್ಣಗಳಿದೆ ಗೈಸ್. ದಾರಿ ಅಯ್ಯಪ್ಪ, ಅಯ್ಯಪ್ಪ. ಅಲ್ಲಿ ಕಾಣಿಸ್ತಿದೆಯಲ್ಲ
ಅಲ್ಲಿಗೆ ಹೋಗ್ಬೇಕು ಗೈಸ್ ನಾವು. ನೋಡಿ ಅಲ್ಲಿ ಇವಾಗ ಇಲ್ಲಿದ್ದೀವಿ ಗೈಸ್. ನೋಡಿ ಅಂತ ಪ್ಲೇಸ್ ಕೂತಿದ್ದೀವಿ. ಫುಲ್ ಸೈಕ್. ಬಾ ಎಲ್ಲೋ ಹಿಂಗೆ ನೋಡಿ ಗೈಸ್, ಹಿಂಗೆ ಹಂಗೋ ಇದು ಇಲ್ಲೋಡ ಹಿಂಗೇನಾ? ಇಲ್ಲೇ ಕಣ ದಾರಿ ಎಲ್ಲ ಐತೆ. ಹಿಂಗೆ ಹಿಂಗೆ ನೋಡೋಣ ಬಾ. ದಾರಿ ತಪ್ಪಿಟ್ಟಿದ್ದೀವಿ ನಾವು, ಗೊತ್ತಿಲ್ಲ ಗೈಸ್ ಏನು. ಓ ಐತೆ ಮೆಟ್ಲು ಐತೆ, ಬರ ಸಿಕ್ತು ಮೆಟ್ಲು ನೋಡಿ. ಅಲ್ಲೋಡೋ ಗೈಸ್, ಅಲ್ಲೋಡಿ ಒಂದು ಕೇವು. ಹುಷಾರಾಗಿ ಹೋಗ್ಬೇಕು, ಹಿಂಗೆ ಹೋದ್ರೆ ಹೋದ ನಾವು. ಇಲ್ಲೆಲ್ಲ ಬರಕ್ಕೆ ಹೋಗ್ಬೇಡಿ ನೀವು, ಓಕೆ? ನಮಗೆಲ್ಲ 10 ವರ್ಷ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಐತೆ. ಓ ಹೋ ಗಾಯ್ಸ್, ಆವ್ಗೆ ಇದ್ದಾಯ್ತು ನೋಡೋ. ಆವ್ಗೆಲ್ಲ ಯಾವ್ದೋ ಪ್ರಾಣಿ ಎಲ್ಲ ಇರಂಗೈತೆ ಕಣೋ. ಗೋ ಮಾರ್ಕ್ಸ್ ಎಲ್ಲ ಐತೆ, ಪ್ರಾಣಿ ಎಲ್ಲ ಐತೆ ಗಾಯ್ಸ್. ಆಮೇಲೆ ಬಂದು ಹಿಡ್ಕೊಂಬಿಟ್ಟೈತೆ ನಮ್ಮನ್ನ. ನೋಡ್ತಿದ್ದೀರಾ? ಬಟ್ ಅದು ಫುಟ್ ಮಾರ್ಕ್ ನೋಡಿ ಎಷ್ಟು ದಪ್ಪಗಿದೆ. ನೋಡಿ ಗಾಯ್ಸ್, ಫುಟ್ ಮಾರ್ಕು. ಓ ಏನೋ ಹಿಡ್ಕಂತೈತಿ ಈಗ ನಮಗೆ ಬಂದು. ಬೇಗ ಹೋಗ್ಲಿಲ್ಲ ಅಂದ್ರೆ ಇಲ್ಲಿಂದ. ಮತ್ತೆ ಈ ಒಂದು ಜಾಗದಲ್ಲಿ ಸ್ವಲ್ಪ ಮೇಲಕ್ಕೆ ಹೋದರೆ ಅಲ್ಲಿ ಶಿವನ ದೇವಾಲಯ ಸಿಗುತ್ತದೆ. ಈ ಒಂದು ದೇವಾಲಯದ ಪವಾಡ ಏನಪ್ಪಾ ಅಂದ್ರೆ, ನೀವು ಒಂದೇ ಕಡೆ 12 ರೀತಿಯ ಶಿವಲಿಂಗಗಳನ್ನ ನೀವು ನೋಡಬಹುದು ಪ್ರತ್ಯಕ್ಷವಾಗಿ. ಮತ್ತೆ ಅದಕ್ಕೆ ಅಭಿಷೇಕವನ್ನು ಮಾಡಬಹುದು. ದ್ವಾದಶ ಜ್ಯೋತಿರ್ಲಿಂಗೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ನೋಡಿ ಎಷ್ಟು ತರದ್ದು ಶಿವಲಿಂಗಗಳಿದೆ ಇಲ್ಲಿ. ನಿಮ್ಗೆ ಒಂದೇ ಕಡೆ 12 ರೀತಿಯ ಶಿವಲಿಂಗಗಳು ಸಿಗ್ತವೆ. ಬಂದು ದರ್ಶನ ಮಾಡಿ. ಅಷ್ಟೇ ಅಲ್ಲ, ಈ ಒಂದು ಪವಿತ್ರವಾದ ಸ್ಥಳದಲ್ಲಿ ಇನ್ನೂ ಮೇಲಕ್ಕೆ ಹೋದರೆ ಅಲ್ಲಿ ನಿಮಗೆ ನಂದಿಯನ್ನ ಸಿಗುತ್ತದೆ. ಇದೊಂದು ವಿಸ್ಮಯ ಅಂತಾನೆ ಹೇಳ್ಬೋದು. ಮೆಟ್ಲುಗಳು ಮಾತ್ರ ಫುಲ್ ಹಿಂಗೈತೆ, ಹಿಂಗೆ ಸ್ಟೇಪು. ಅವರೇ ಹತ್ಕೊತಾರೆ ಸುಮ್ಮನೆ. ಫುಲ್ ಕ್ರೇಜಿ ನೋಡಿ ಹೆಂಗಿದೆ ಸ್ಲೋಪು. ಟ್ರೈಪಾಡ್ ಹಿಡ್ಕೊಳ್ಳು, ಬಿದ್ದರೆ ಹೌದಾ ಗೈಸ್? ಸ್ವಲ್ಪ ನೋಡಿ. ಅಯ್ಯಪ್ಪ ಗೈಸ್, ಇನ್ನೇನು ಬಂದ್ಬಿಟ್ಟು ಅಲ್ಲಿದೆ ನೋಡಿ ನಂದಿ. ನಮ್ಮ ಶಿವಗಂಗೆ ನಂದಿ ಫೈನಲ್ ನಂದಿ ಇದೇನೆ. ಫೈನಲಿ ಟಾಪಿಗೆ ಬಂದಿದ್ದೀವಿ. ನೋಡ್ಬೋದು ನೀವು. ಅದು ಯಾರು ಗೈಸ್, ಗಾಡಿ ಹೆಂಗ್ ಬೀಸ್ತೈತೆ ನೋಡಿ. ಬಂದಿದ್ದು ಹೊತ್ತಿಟ್ಟಿದೆ ಗೈಸ್. ನೀವು ಬನ್ನಿ, ಮಸ್ತಿರುತ್ತೆ ಮಾತ್ರ. ಫ್ರೆಂಡ್ಸ್ಗಳ ಜೊತೆ ಬನ್ನಿ, ಒಳ್ಳೆ ಎಂಜಾಯ್ ಮಾಡ್ಬೋದು. ಈಗ ಎಕ್ಸ್ಪೀರಿಯನ್ಸ್ ನೋಡಿ ಗಾಡಿ. ಇಂಥ ಒಳ್ಳೆ ಪ್ಲೇಸಲ್ಲಿ ಈ ಥರ ಗಲೀಜು ಮಾಡೋರೆ. ನೀವು ಈ ಥರ ಮಾಡೋಕ್ಕೆ ಹೋಗಬೇಡಿ. ಒಂದು ಬ್ಯಾಗ್ನ ಕ್ಯಾರಿ ಮಾಡಿ. ಆ ಬ್ಯಾಗಲ್ಲಿ
ನಿಮ್ಮ ಬಾಟಲ್ನ ಹಾಕ್ಕೊಂಡೋಗಿ. ನೀವು ನೋಡಿ ಎಷ್ಟು ಗಲೀಜು ಮಾಡೋರೆ, ಇಲ್ಲೂ ಅಷ್ಟೇ, ಮತ್ತು ಆ ಕಡೆನೂ ಎಲ್ಲ ಗಲೀಜು ಮಾಡೋರೆ. ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ? ಇವಾಗ ನೋಡಿ ಫುಲ್ ತುದಿಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು, ಫುಲ್ ತುದಿ. ಇಲ್ಲಿ ಯಾರು ಬರೋಕ್ಕೆ ಹೋಗ್ಬೇಡಿ, ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಐತಿ, ಅದಕ್ಕೆ ಬರ್ತಾ ಇದ್ದೀವಿ. ಓಕೆ ನೋಡಿ, ಇದೇ ಲಾಸ್ಟು. ಫೋಟೋ ಹೊಡ್ಸ್ಕೊಂತವ್ರಿ, ಅಂದರೆ ಅವ್ರದ್ದು ಫೋಟೋ ಹೊಡ್ಸ್ಕೊಂತವ್ರು, ನಮ್ಮ ಹತ್ರ ಅಲ್ಲ. ನಾವಿನ್ನೂ ಅಷ್ಟು ಫೇಮಸ್ ಆಗಿಲ್ಲ ಗೈಸ್. ನೋಡಿ ಚಾಂಕುಲಿ, ಇಲ್ಲಿ ನೋಡಿ, ಇಲ್ಲಿ ವ್ಯೂ. ಬಾ 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 ಗೈಸ್, ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಿ, ವಿಡಿಯೋದಲ್ಲಿ ನೋಡೋಕ್ಕಿಂತ. ವಿಡಿಯೋದಲ್ಲಿ ನೋಡಿ ಆಮೇಲೆ ಬಂದು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ, ಆವಾಗಲೇ ನಿಮಗೆ ಗೊತ್ತಾಗೋದು. ಮತ್ತು ಈ ಒಂದು ವಿಡಿಯೋದಲ್ಲಿ ನಾವು ಪವಿತ್ರವಾದ ನೀರು ಸಿಗುವ ಸ್ಥಳಗಳನ್ನು ಕೂಡ ಕವರ್ ಮಾಡಿದ್ದೀವಿ. ಮೊದಲನೇದಾಗಿ ಬಂದು ಒಳಕಲ್ ತೀರ್ಥ, ಇನ್ನೊಂದು ಬಂದು ಭೈರವಿ ತೀರ್ಥ ಅಂತ. ನೀವು ನೋಡ್ಬೋದು, ಎರಡನ್ನೂ ಸಹ ನಾವು ಈ ವಿಡಿಯೋದಲ್ಲಿ ತೋರಿಸಿದ್ದೀವಿ. ಇವಾಗ ಪೈನಾಪಲ್ ತಿಂತಾ ಇದ್ದೀವಿ. ಓಕೆ ಗೈಸ್, ಇವಾಗ ನಾವು ನೀರ ಹತ್ರ ಬಂದೋದು. ನೋಡಿ ಇಲ್ಲಿ ಇದೆ, ಕೈ ತೊಳ್ಕೊತ ಇದ್ದೀವಿ. ಬಿಡು. ಭೈರವ ತೀರ್ಥ ಬಂದು ಇಲ್ಲಿ ಪ್ರತಿಯೊಬ್ಬರಿಗೂ ನೀರು ಸಿಗುತ್ತೆ. ಮತ್ತು ಇನ್ನೊಂದು ಪವಾಡ ಏನಪ್ಪ ಅನಿಸಿದ್ದು ಅಂದರೆ, ಇಷ್ಟು ಜನರು ಬಂದರೂ ಕೂಡ ಈ ಒಂದು ನೀರು ಎಷ್ಟು ಪವಿತ್ರವಾಗಿತ್ತು ಮತ್ತು ಎಷ್ಟು ತಿಳಿಯಾಗಿತ್ತು ಅಂದರೆ ನೀವು ಈ ವಿಡಿಯೋ ಮುಖಾಂತರನೇ ನೋಡ್ಬೋದು. ನಾನಂತೂ ತುಂಬಾ ಆಶ್ಚರ್ಯಪಟ್ಬಿಟ್ಟೆ. ಆ ನೀರು ತುಂಬಾ ಸಿಕ್ಕಿದೆ ನಮಗೆ. ಓಂ ನಮಃ ಶಿವಾಯ. ಬರ ನೋಡಿ, ಫುಲ್ ನೀರು, ಫುಲ್ ನೀರು ಕಣ ಲೋಡಲ್ಲಿ. ನೋಡಿ ನನ್ನ ಫ್ರೆಂಡ್ ಅಂತವನೇ ನೀರು. ಇಷ್ಟ ನೀರು. ಹರ ಹರ್ ಮಹಾದೇವ್. ಆ ಕಡೆ ಕಾಣಿಸ್ತೇನೆ ಇಲ್ಲ, ನಡಿ. ನಾವು ಕನ್ಫ್ಯೂಸ್ ಆಗುತ್ತೆ. ಇದು ಒಳಕಲ್ ತೀರ್ಥ ಅಂತ ಬಂದಿದೆ, ಬಟ್ ಇದು ಕುಂಭಾವತಿ ತೀರ್ಥ ಅಂತ. ಒಳಕಲ್ ತೀರ್ಥ ನೆಕ್ಸ್ಟ್ ಸಿಗುತ್ತೆ, ಅಲ್ಲಿಗೆ ಹೋದಾಗ ಸಿಗುತ್ತೆ. ಮತ್ತು ಒಳಕಲ್ ತೀರ್ಥದಲ್ಲಿ ಪ್ರತಿ ದಿನವೂ ಬಿಸಿಲಾಗಲಿ, ಮಳೆಗಾಲ ಆಗಲಿ, ಚಳಿಗಾಲ ಆಗಲಿ ಇಲ್ಲಿ ನೀರು ಇದ್ದೇ ಇರುತ್ತೆ. ಮತ್ತು ಇನ್ನೊಂದು ಪವಾಡ ಏನಪ್ಪ ಅಂದರೆ, ಇಲ್ಲಿ ಪ್ರತಿಯೊಬ್ಬರಿಗೂ ನೀರು ಸಿಗೋದಿಲ್ಲ. ಯಾರು ಭಕ್ತಿಯಿಂದ ಆಸೆಗಳನ್ನು ಕೇಳಿಕೊಂಡು ಈ ಒಂದು ಜಾಗಕ್ಕೆ ಕೈ ಹಾಕಿ ನೀರೇನಾದರೂ ಸಿಕ್ತು ಅಂದರೆ ಆ ಕೆಲಸ ಹಾಗೆ ಆಗುತ್ತೆ ಅನ್ನೋದು ಈ ಒಂದು ಜನರ ನಂಬಿಕೆ ಆಗಿದೆ. ವಿಡಿಯೋ ಮಾಡಂಗಿಲ್ಲ ಅಂದ್ರು ಮಾತ್ರ ನೀರು ಸಿಕ್ತು ನಮಗೆ. ಎಲ್ಲ ನೋಡ್ತಾ ಇದೀವಿ ಇವಾಗ. ಹೋಗ್ತಾನೆ ಗೈಸ್, ಇನ್ನೊಂದೇನು ಗೊತ್ತಾ, ನಾವು ಹೋಗಿದ್ ರೂಟೇ ಬೇರೆ, ಬಂದಿದ್ದ ರೂಟೇ ಬೇರೆ. ಹೋಗ್ದಾಗ ಮಾತ್ರ ಫುಲ್ ಸೈಕ್ಲಿಂಗ್ ಟ್ರಕ್ಕಿಂಗ್ ಇತ್ತು, ಬರ್ಬೇಕಾದ್ರೆ ಏನೂ ಇಲ್ಲ. ನೋಡಿ ಅದೇನು ಸೈಕೋ ಮಿರಾಕಲ್, ಏನಂತೀರಾ? ಇವಾಗ ಫೈನಲಿ ಪಲಾವ್ನ ತಿಂತಾ ಇದ್ದೀವಿ. ಮಸ್ತು ಟ್ರಕ್ಕಿಂಗ್ ಮಾಡಿ ಬಂದು ತಿಂಡಿ ಆದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಫೈನಲಿ ಗಾಯ್ಸ್, ಮಸ್ತು ಟ್ರಕ್ಕಿಂಗ್ ಎಲ್ಲ ಮುಗಿಸ್ತು. ನೋಡ್ಬೋದು ನೀವು ಏನು ಸೈಕಾಗಿತ್ತು ಟ್ರಕ್ಕಿಂಗ್ ವಿಡಿಯೋ ಅಂತ. ಮತ್ತು ಇನ್ನೂ ಲೈಕ್ ವೀಕೆಂಡ್ಸಲ್ಲಿ ನಾವು ಹೋಗ್ತಾ ಇರ್ತೀವಿ ಟ್ರಕ್ಕಿಂಗು, ಓಕೆನಾ? ಪ್ರತಿ ವೀಕೆಂಡ್ಸ್ಗೂ ಯಾವುದಾದ್ರೂ ಒಂದು ಜಾಗಕ್ಕೆ ಎಕ್ಸ್ಪ್ಲೋರ್ ಮಾಡ್ತಾನೆ ಇರ್ತೀವಿ. ನಾನು ಕೇಳ್ಕೊಳೋದು ಇಷ್ಟೇ, ನಿಮ್ಗೆ ಸಪೋರ್ಟು. ಮತ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೂ ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.